ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಹೇಳಿ ಆಸಕಣ. ಮಂದೇವಲ ಯಲ್ಲಪ್ಪಣ್ಣ ಅನ್ನೋರು ನೀವೇ ಏನ್ರಿ ಸರ್? ಹೌದಪ್ಪ ಹೌದು. ಸರ್ ನೀವು ಹಾಲು ಮತ್ತು ಸಾಹಿತ್ಯಕ್ಕೆ ಈಗ ಕವಿ ಆಗಿರಿ. ಹೌದಪ್ಪ. ಕವಿ ಆಗ್ಬೇಕಾದ್ರೆ ಈಗ ನಿಮ್ಗೆ ಸ್ಫೂರ್ತಿ ಯಾರು ಕೊಟ್ರು, ಅಥವಾ ಏನು ಶಿಕ್ಷಣ ಆಗ್ಯದ, ಅಥವಾ ಏನು ಬುಕ್ಕ ಓದಿರಿ? ಯಾರ್ದು ಇಲ್ರಿ, ಭಗವಂತಂದು ಊರು ಹಿರಿಯರ ಆಶೀರ್ವಾದ, ತಾಯಿ ತಂದೆ ಆಶೀರ್ವಾದ ನಮಗೆ. ಯಾರ್ದು ನಮಗಿಲ್ಲ. ನಮ್ಮೂರಾಗ ಮುಮ್ಮೇಳ ಗಾಯಕತ್ತೇಳಿ ಚಂದನ ಮಾಸ್ತರ್ ಅದಾರ, ಅವರೇ ನಮಗಿಟ್ಟು ಕರ್ಕೊಂಡು ಹಾಡಿದ್ರು. ಕರ್ಕೊಂಡು ಹಾಡ್ತಿದ್ರು. ಹಾಗೆ ಬಂಡ್ರಕ್ಕೆ ಹೋಗ್ತಿದ್ದೆವು, ಬರ್ತಿದ್ದೆವು. ಯಾನು ಇಲ್ಲರಿ, ಅವ್ರದ್ದು ಕೈಯಾಗ ನಾವು ಕಲ್ತೆವು. ಇವತ್ತು ಅವ್ರಿಗೆ ನಾವು ಹ್ಯಾಂಗೆ ಹಾಡಿದ್ರು ಕರ್ಕೊಂಡು ಹಾಡಿ ನಮ್ಗೆ ಎಲ್ಲ ಕಡೆಗೆ ಜರ ಊರನ್ನು ಹಂಗೆ ತೋರಿಸಿದ್ರು. ನಮಗೆ ಪರಿಚಯ ಮಾಡಿಕೊಟ್ರು. ಹಿಂದೆ ಹಾಡ್ತಿದ್ರು ನಾವು. ಹಾಡೋ ಟೈಮ್ದಾಗ ನಮ್ಮ ಮುಮ್ಮೇಳದವ್ರಿಗೆ ಭಂಡಾರ ಬತ್ರಿ. ಅವಾಗ ಭಂಡಾರ ಮಾಡ್ತಿದ್ರಿ. ಒಂದು ಊರ್ದು ಅಲ್ಲಿ ನಮ್ಮ ನೆರೆಹಳ್ಳಿ ಕುರ್ನಾಳಿ ಅಂತೇಳಿ ಊರು ಬತ್ರಿ. ಅಲ್ಲಿ ಆ ಬಂಡ್ರಕ್ಕೆ ವರ್ಷ ಇವ್ರಿಗೆ ಫಿಕ್ಸ್ ಬಂಡ್ರ ಇರ್ತಾರೆ. ಅಲ್ಲಿ ಹೋದಾಗ ನಮ್ಮ ಊರವ್ರ ಸಂಗಟ ಒಂದು ಮೇಳ ಕರೆಸಿದ್ರು. ಅವ್ರಿಗೆ ವರ್ಷ ಒಂದು ಮೇಳ ಕರೆಸ್ತಿದ್ರು. ಆ ಜಂಬೇರ್ ಹೋದವ್ರ ಅಂತೇಳಿ ಬಂದಿರು ಅವರು. ನಾ ಕವಿ ಬರಿಬೇಕಾದ್ರಿ ಅಲ್ಲಿದಿಂದ ನಾವು ಸ್ಟಾರ್ಟ್ ಆಗಿದ್ರಿ. ಅವಾಗ ನಮ್ಮ ಊರವ್ರಿಗೆ ಮತ್ತು ಜಂಬೇರ್ ಹಳದವ್ರಿಗೆ ಕೂಡಿಸಿದಾಗ ಏನಾಯ್ತು, ಆ ಜಂಬೇರ್ ಹಳದವ್ರು ಏನಪ್ಪ ಅಂತಂದ್ರೆ ಅಗ್ದಿ ಚಲೋ ವಯಸ್ಸು, ಅಗ್ದಿ ಹೊಸ ಹೊಸ ಪದಗಳು ಹಾಡ್ಲಕತ್ತ. ನಮ್ಮ ಮನುಷ್ಯ ಬೀರ ದೇವ್ರದ್ದು, ಮಾಳಿಂಗ್ರೆಂದು ಹಿಂಗೆ ಅಧ್ಯಾತ್ಮ ದೇವ್ರ ಪದ ಹಾಡ್ತಿದ್ರಿ, ಚರಿತ್ರೆ ಹಾಡ. ಅವ ಏನು ಮಾಡಿದ್ರಿ, ಈ ಮಂದ್ಯಾವಲ್ದವ್ರು ಒಂದು ಎಲ್ಲ ಕಡೆಗೆ ಹೆಸರು ಇತ್ತು. ಮಂದ್ಯಾವಲ್ ಚಂದನ ಚಲೋ ಪದ ಹಾಡ್ತಂತ ಎಲ್ಲ ಕಡೆ ಹೆಸರು ಇತ್ತು. ಆ ಟೈಮ್ದಾಗ ಏನಪ್ಪ ಅಂತಂದ್ರೆ ಇಬ್ಬರಿಗೆ ಬಂಡ್ರ ಕಳಿಸಿದಾಗ ಅವ ಬರೀ ಸವಾಲ್ ಪದನೇ ಹಾಡ್ದಾನೆ. ಹೊತ್ತು ಹೊಡ್ತಾನ ಜಂಬೇರ್ ಹಾಡ್ದವ್ರು ಹೊತ್ತು ಹೊಡ್ತಾನ. ಅದೇ ಪದ ಹಾಡ್ದಾಗಿ ನಮ್ಮ ಮನುಷ್ಯ ಬರೋಕಿಲ್ರಿ ಒಂದು ಬೆಲೆ ಒಂದೇನು ಆಡಿದ್ದು ನೋಡ್ದ. ಅದ್ರಾಗ ಒಂದು ನುಡಿ ಹಾಡ್ದ, ಒಂದು ನುಡಿ ಬಿಟ್ಟ. ನಮಗೆ ತಿಳಿ ಪೂರ ಚಟ್ ಅಂತ್ರಿ ಅವ. ನಮ್ಮ ಮಂದಿ ಹೊಲ್ದವ್ರ ಹೆಸರು ಎಲ್ಲ ಕಡೆಗೆ ಹೋಗಿ ಅದಕ್ಕೆ ನಮ್ಮಲ್ಲಿ ಸವಾಲ್ ಪದ ನಿಲ್ಲಲ್ಲ ಅಂತ ತಿಳ್ಕೊಂಡು ಅಲ್ಲಿದಿಂದನೇ ಪದ ಚಾಲು ಮಾಡಿದೆ ಬರ್ಲಿಕ್ಕೆ. ಹೆಂಗ್ಯಾಕಾಗಲ್ಲ ಅಲ್ಲಿದಿಂದ ಫಸ್ಟಿಗೆ ಸವಾಲ್ ಪದನೇ ಚಾಲು ಮಾಡೀನಿ ನಾವು. ಜಂಬೇರ್ ಹಾಡ್ದವ್ರು ಎಂದು ನಮ್ಮ ಮನುಷ್ಯನ ಮೇಲೆ ಸವಾಲ್ ಹಾಡು ಹೊತ್ತು ನೋಡ್ತಾನ. ಹಾಡಿ ಅವ್ರು ಏನು ಹೌದು ಅನ್ಸ್ಕೊಂಡು ಹೋದ್ರಿ. ಹೌದು ಅನ್ಸ್ಕೊಂಡು ಹೋದ್ರ ಪ್ಲೇನೆ ನಮಗೇನಾಯ್ತು, ಅವತ್ತಿನ ದಿನ ಪದ ಚಾಲು ಮಾಡಿದೆ ಬರ್ಲಿಕ್ಕೆ. ಬಿಡಬಾರ್ದು ಇದಕ್ಕೆ ಅಂತೇಳಿ ಫಸ್ಟಿಗೆ ಸವಾಲ್ ಪದ ಬರ್ಕೋತು ಆಮೇಲೆ ಬೀರಣ್ಣ ದೇವ್ರದ್ದು, ಮಾಳಿಗ್ರಿ ಅಂದು ಒಂದೊಂದು ಹಾಡ್ಕೊತು. ನಾ ಅಲ್ಲಿ ಸುಮ್ಮ ಬಾಜು ಒಂದೊಂದು ನಮ್ಮ ಮನುಷ್ಯ ಹಾಗೆ ಹಾಡ್ಲಕತ್ತ. ಹಾಡ್ಲಪ್ನೇ ನೆರೆಹಳ್ಳಿಯವರು ಬಂದು ಒಂದೊಂದು ಪದ ಬೈಲಿಕತ್ತಾರ. ಅವ್ರೊಂದು ಇವ್ರೊಂದು ಒಬ್ರಿಗೊಬ್ರು ಬೈಲಿಕತ್ತಾರ್ರಿ. ಅವಾಗ ನಾನು ಪದ ಹಾಡ್ತಿದ್ದೇವೆ. ನಮ್ಗೆ ಅಷ್ಟು ಕಡೆ ದನಿ ಇತ್ತು. ನಮ್ಮ ಅಪ್ಪರಿಗೆ ಹಾಡಿಕೆ ಮೇಲೆ ಹೊಟ್ಟೆ ಹಂಬಲ ಏನೇ ಇಲ್ರಿ, ಹೋಗ್ಬಿಡ್ತಿಲ್ರಿ ಅವರು. ಹಾಡಿಕೆ ಎದಕ್ಕೆ ಹೋಗ್ತಿದ್ದು ಕೇಳ್ತೀರಿ ಅವರು. ಹಾಡಿಕೆ ಎದಕ್ಕೆ ಹೋಗ್ತಿ, ಅದ್ರಾಗ ಏನೇನು ಲಾಭ ಅದನ್ನು, ಅದ್ರ ಏನು ಗಳಿಸ್ಕೊಡ್ತದನು, ಅದೇನು ತರ್ತದೆ ನಿಮ್ಗೆ ಅಂತೇಳಿ ನಮ್ಮ ಅಪ್ಪರು ಬೈತಾರೆ ನಮ್ಗೆ. ಇಲ್ರಿ ನೀವೇನು ಹೊಲ ಮನಿ ಮಾಡ್ತೀರಪ್ಪ? ಇಲ್ಲ ಹೊಲ ಮನಿ ರೀ, ಹಾಡಿಕೆನೇ ಮಾಡ್ತೀರಿ. ಫಸ್ಟಿಗೆ ದನಗಳು ಮೇಯಿಸ್ಕೊತು, ಕುರಿ ಮೇಯ್ಸೋದ್ರಿ. ಬಡತನ ಪರಿಸ್ಥಿತಿ ರೀ, ಬಡತನ ಪರಿಸ್ಥಿತಿ. ದನ ಮೇಯ್ಸೋದು, ಕುರಿ ಮೇಯ್ಸೋದು. ಆಮೇಲೆ ಮುಂದೆ ಗಳೆ ಹೊಡಿಕತ್ತೇವ್ರಿ. ಗಳೆ ಹೊಡಿಯೋ ಟೈಮ್ದಾಗ ಪದ ಹಾಡ್ತೀವಿ. ಒಂದೊಂದು ಪದ ಹಾಡ್ರಪ್ಪ ನಾನು ಹಾಡ್ತಿದ್ದೇವೆ ನಾವು. ಹಾಡೋ ಟೈಮ್ದಾಗ ನಮ್ಮ ಅಪ್ಪ ಹೋಗ್ಬಿಡ್ತಿಲ್ಲ, ಬೈತಿದ್ರು ನಾವು. ಎಲ್ಲರೂ ಬಂಡ್ರಕ್ಕೆ ಹೋದೇವಪ್ಪ ಅಂತಂದ್ರೆ, ನಿಮ್ಮ ಅಲ್ಲಿ ಬಂಡ್ರಕ್ಕೆ ಹೋಗ್ಯಾರ, ಅಲ್ಲಿ ಸೀರೆ ಉಡಿಸ್ಯಾರ ಅಂತ ಕೇಳೋರು. ಅಲ್ಲಿ ಬಂಡ್ರಕ್ಕೆ ಹೋದಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಕೊಟ್ಟರು ಅಂತ ಕೇಳ್ತಿದ್ರು ನಮ್ಮ ಅಪ್ಪ. ನಮ್ಗೆ ಬೈತಿದ್ದೆ. ನಮ್ಗೆ ಬೈದ್ರೆ ಹಂಗೆ ಸುಮ್ಮ ನಮಗೆ ನಾದೊಂದು ಭಾಳ ಆಸೆಕೊಂಡು ನಾವು ಮಕ್ಕಳು ಭಾಳ ನಾದ ಹಾಡ್ಬೇಕು. ನಮಗೆ 4 ಮಂದಿಯಾಗ ಹೋದ್ ಅನ್ಸ್ಕೋಬೇಕು ಅನ್ನೋದು ಆಸೆ ಕಂಡಬಿಟ್ಟು ಹಂಬಲ್ ನಮ್ಗೆ. ಹಾಡ್ಬೇಕು ಹಾಡಿಕೆ ಅಂದ್ರೆ ಊಟ ಬಿಡ್ತಿದ್ದೇವೆ, ಕರೆ ಹಾಡಿಕೆ ಬಿಡ್ತಿದ್ದಿಲ್ಲ. ಮೇಲೆ ಹಂಬಲ್ ಇದ್ದಿಲ್ಲ ನಮ್ಗೆ. ಒಟ್ಟು ಹಾಡಿಕೆ ಮೇಲೆ ಅಟ್ಟು ಹಂಬಲ್ ನಮ್ಮದು. ನಾವು ಬಿಟ್ಟರು ಊಟ ಬಿಡ್ತಿದ್ದೇವೆ, ಹಾಡಿಕೆ ಮೇಲೆ ಹಂಬಲ್ ಅಟ್ಟಿತ್ತು. ಒಂದು ದಿವ್ಸ ಏನಾಯ್ತಪ್ಪ ಅಂತಂದ್ರೆ, ಹಿಂಗೆ ಶ್ರಾವಣ ಮಾಸದಾಗ ಪದ ಹಾಡ್ತಿದ್ದೇವೆ ನಾವು. ಪದ ಹಾಡೋ ಟೈಮ್ದಾಗ ಏನಪ್ಪ ಅಂತಂದ್ರೆ ಶೇಂಗಾ ಬಿತ್ತಿದ್ದೇವೆ ಹೊಲ್ದಾಗ ರೀ. ಶೇಂಗಾ ಬಿತ್ತಿದಾಗ ಏನಂತಂದ್ರೆ ಅವು ಸಣ್ಣ ಕಾಯಿ ಆಗಿದ್ರು. ಕಾಯ್ದಾಗ ಶೇಂಗಾ ಕಾಯ್ಲಿಕ್ಕೆ ಹೋಗ್ತಿದ್ದೇವೆ ನಾವು. ಇಲ್ಲಿ ಪದ ಹಾಡಿಕೆ ನಾ ಶೇಂಗಾ ಹೊಲಕ್ಕೆ ಕಾಯ್ಲಿಕ್ಕೆ ಹೋಗ್ತಿದ್ದೇವೆ ನಾವು. ಹೋಗೋ ಟೈಮ್ದಾಗ ಅದೇ ಪದ ಒಂದು ನುಡಿ 2 ನುಡಿ ಹಾಡಿದೆ. ನಮ್ಮ ಹಬ್ಬ ಬಂದ ರೀ. ಬಂದು ತಾನು ಬಾಯಿಗೆ ಏನು ಬರ್ತದೆ ಬೈದ ನಾವು. ಬಂದು ಬೈದು ಅರ್ಧಕ್ಕೆ ಎದ್ದೆ ನಾನು. ಸತ್ಯದ ಮಾತು ಹೇಳ್ತೀನಿ ರೀ ಅನ್ನೋದು. ಅರ್ಧ ಪದ 2 ನುಡಿ ಹಾಡಿದೆ, 3ನೇ ನುಡಿ ಬಂದು ಬೈದ. ಹಾಡೋದು ಬಿಟ್ಟು ಎದ್ದು ಬಂದೆ ನಾನು. ಊಟನೇ ಮಾಡಿದ್ದಿಲ್ಲ ನಾವು. ಸೀದಾ ಎದ್ದು ಕೈಯಾಗ ಬ್ಯಾಟ್ರಿ ಏನಿಲ್ಲ, ಕತಲಾಗ ಸೀದಾ ಹೊಲಕ್ಕೆ ಬಂದೆ ನಾನು. ಆ ಟೈಮ್ದಾಗ ದೇವ್ರಿಗೆ ಅಂದೆ ನಾನು ಒಂದು ಮಾತು, ಏನಪ್ಪ ಗುರುನಾಥ, ನಾಯೇನು ಕೆಟ್ಟದ್ದು ಮಾಡಿಲ್ಲ, ನಿನ್ನ ಸೇವೆ ಮಾಡಕತ್ತೀನಿ. ಹಾಡು ಹಂಬಲು ಭಾಳ ಅದ. ಕರೆ ನೀನು ನಮ್ಮ ತಂದೆಗೆ ಒಂದು ಸ್ವಲ್ಪ ನೀನು ಕಣ್ಣು ತೆರೆದು ಅವನಿಗೆ ಬಾಯಿ ಮುಚ್ಚಲಾಗಿದಿ. ಅವನಿಗೆ ಏನು ಅಲ್ಲಾದವನು ಮಾಡಲಾಗಿದಿ. ದೇವ್ರು ಅದಿಯೋ ಅವನಿಗಿಲ್ಲೋ ಅಂತೇಳಿ ನಮ್ಮ ದೇವ್ರಿಗೆ ಬೈದ್ರಿ ನೀವು. ಚಂಚರೇ ದೇವ್ರಿಗೆ ನನ್ನ ಮನಸ್ಸಿನಾಗ ಬೈಕೋತು ಹೊಲಕ್ಕೆ ಬಂದೆ ನಾನು. ಹೊಲಕ್ಕೆ ಬಂದು ಹೊಲ್ದಾಗ ಬಂದು ಮನುಷ್ಯ ಭಾಳ ಖಜಿಲ ಐತ್ರಿ. ಬೈದ ಸಿಕ್ಕಂಗ ಮಂದಿ ಕೂಡಿತ್ತು ಸಿಕ್ಕಾಪಟ್ಟಿ. ಎಲ್ಲ ಏನೋ ಬೈಬಾರ್ದು ಬೈದ.
ಬೈದಕ್ಕೆ ಎಬ್ಬಿಸಿ ಹಚ್ಕೊಟ್ಟ ಬಂದೆವು. ಬಂದು ಹೊಲ ಮುಕ್ಕೊಂಡೆ ಕೆಸರೆ ಮತ್ತೆ ಸಾಕ್ಷಾತ್ ಪ್ರತ್ಯಕ್ಷ ಆದ್ರೆ ಹಾಂ ಮುಕ್ಕೊಂಡು ಪ್ಲೇನೆ ಯಾಕೆ ಹೋಮಗನ ಹಿಂಗ್ಯಾಕೆ ಹಾಲಾಕತ್ತೀವಿ ಕಣ್ಣ ನೀರು ಕುಂತು ನಮ್ಗೆ ಹಾಲಾಕತ್ತಿದ್ದೆವು. ಅವಾಗ ಯಾಕೆ ಹೋಮಗನ ಹಿಂಗ್ಯಾಕೆ ಮುಕ್ಕೊಂಡಿದ್ದೀನಿ ಅಂತಂದ್ರೆ ಅಂದ್ರು ಪ್ಲೇನೆ ಏನಿಲ್ಲ ರೀ ನಾ ಮತ್ತೊಂದು ಸಾಧಾರಣ ಮನುಷ್ಯ ಕಂಡ ಮತ್ತೆ ಏನಿಲ್ಲರಿಪ್ಪ ಪದ ಹಾಡ್ಬೇಕತ್ತ ಹಾಡ್ಕೊತು ನಮ್ಮ ಹಬ್ಬ ಇದಾನ ಅದಕ್ಕೆ ಬಂದು ಮುಕ್ಕೊಂಡಿದ್ದಪ್ಪ ಅಂತಂದು. ಇಲ್ಲಿ ಹೋಮಗನ ಯಾಕೆ ಹಾಳಾಕತ್ತಿದಿ ಮುಂದೆ ನೀ ನಾಡ ಹೆಸರು ಆಗ್ತಿದ್ದಿ ಅವ ಎಷ್ಟು ಬೈತ ನಾಡು ಚಲೋ ಆಗ್ತದ ನಾಡು ತುಂಬ ಹೆಸರು ಆಗ್ತದೆ ನಿಂದು ನಿಮ್ಮ ಅಪ್ಪಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂದ್ಬಿಟ್ಟು ನಾವು ಮುಕ್ಕೊಂಡು ಸರಿ. ಬೆಳಿಗ್ಗೆ ನಮ್ಮ ಅವ್ವರು ಏನಪ್ಪ ಅಂತಂದ್ರೆ ಪೂಜೆ ಮಾಡ್ಬೇಕಂತೇಳಿ ಹೊತ್ತೊಂಡು ಎದ್ದೇನಂದ್ರೆ ನಮ್ಮ ಅವರು ಅಡುಗೆ ಮನೆ ದೇವ್ರ ಕೊಲ್ಯಾಗ ಹೋದ್ರೆ ಸುಮ್ಮನೆ ಚಪ್ಪರ ಇದ್ದಂಗಿದ್ದು ಮನೆಗಳು ಹೋದ್ರಿ. ಹೋಗೋದಾಗ ಜಗಲಿ ಮೇಲೆ ಕೊಟ್ರಿ ಹಾಂ ಮನೆಯಾಗೆ ಬರ್ಕೊಡಾಗ್ಯಾರ ದೇವ್ರನ್ನೇ ಪ್ರತ್ಯಕ್ಷ ಏನ್ರಿ. ಹ್ಞೂ ರೀ ಅಲ್ಲಿ ಹೇಳ ನಿಮ್ಮ ಅಪ್ಪನ ಸರಿಯಾಗಿ ಏನು ಮಾಡ್ಬೇಕು ಮಾಡ್ತೀನಿ ಅಂತ ಅಂದವ. ಅಲ್ಲಿ ಏನಪ್ಪ ಅಂತಂದ್ರೆ ಜಗಲಿ ಮೇಲೆ ನಮ್ಮವ್ವ ಮನೆಯಾಗೆ ಬರ್ಕೊಡಾಗ್ಯಾರ. ಬರೋಳಾಗನ ನಮ್ಮವ್ವ ನಮ್ಮ ಅಪ್ಪ ಕರೆದವ್ರಿ ಕಿಲೋಡ್ ಬಾ ಹಾಂ ಹೆಂಗೆ ಬಂದು ಕೂತದ ಜಗಲಿ ಮೇಲೆ ಅಂತಂದು. ನಮ್ಮ ಅಪ್ಪ ಅದು ನಾನು ಹೊಲ್ದಾಗಿದ್ದಾರೆ ನಮ್ಮ ಮನೆಗೆ ಹೋಗಿದ್ದಿಲ್ಲ ನಾನು. ಹೊಲ್ದಾಗ ಜಗಲಿ ಮೇಲೆ ಹಾಂ ಅಂತ ಕೂತು ನೋಡ್ದ ನೀನು ಮತ್ತು ಚಾಯ್ಮಾಡಿ ಪಾರ್ಕ್ ಬೈದಿತ್ತ ಹಂಗ್ಯಾಕೆ ಬೈತಿದ್ದಿ ನೀನು ಸುಮ್ಮ ಹೋಗಂದ್ರೆ ಹೋಗ್ತಿತ್ತಲ್ಲ ಒಂದು ಪದ ಹಾಡಿಕೆರೆ ಯಾಕೆ ಬೈದಿದ್ದಿ ನೀನು ಅಂತೇಳಿ ನಮ್ಮವ್ವ ಅದಕ್ಕೆ ಹಾಂ ಬಂದಂತೇಳಿ ನಿಮ್ಮ ನಮ್ಮವ್ವನ ಬೈ ಯಾಕೆ ಅಟ್ಯಾಗ ಬೈದಿದ್ದಿ ಪಾರ್ಗ ಬೈದು ಕ್ಯಾಸ್ ಕೊಟ್ಟಿದತ್ತ ನಮ್ಮವ್ವ ಹೇಳ್ಯಾರಿ ಅಲ್ಲಿ ಬಾಜುದ್ರ ಮುಠ ಬೇದಾನ ಬೈದು ಕ್ಯಾಸ್ ಕೊಟ್ಟಾನ ಅಂತಿಕೆ ನಾನು ಹಂಗ್ಯಾಕೆ ಬೈದಿ ಪಾರಾಗ ಬೈದು ಹಚ್ಕೊಟ್ಟಿದತ್ತಲ್ಲ ಹೇಳಿಕೆ ಸಂಭಾಳಿಸಿ ಹಚ್ಕೊಡ್ಬೇಕು ಅಂತ ನಾನು. ಇಲ್ಲ ಅವ್ನು ಸಿಟ್ಟು ಬಂದಿತ್ತು ಹಂದಿ ಹೊಡ್ಲಿಕತ್ತ ಹುಡು ಶಂಗಾಕ ಅದಕ್ಕೆ ಬೈದಿ ನಾನು ಅದಕ್ಕೆ ನಮ್ಮ ಹೋಗನ್ ನಾನು ಕಲ್ಲಿ ಹೊಡ್ಬೇಕು ಅಲ್ಲಿ ಜಗಲಿ ಮೇಲೆ ಅಂತ ಬಂದು ಕೂತದ ಅದನ್ನು ನಮ್ಮ ಅಪ್ಪ ನಮ್ಮ ಹೋಗಿ ಹಾಂ ಕಂಡದ ಅವ್ನು ಬೈ ಸುಮ್ಮನೆ ಬೈದಿನಪ್ಪ ಇನ್ನು ಬೈಯಂಗಿಲ್ಲ ಪಾರಾಗ ಅಂತಿಕ್ರೆ ಸರಿ ನಾ ಹೊರಗೆ ಹೋಗ್ತೀನಿ ಅಂತಿಗೆ ನಮ್ಮಪ್ಪ ಹೊಳ್ಯಾನ ನಮ್ಮವ್ವ ದಾರಿ ಬಾಗಲ್ದೊಂದು ದಾರಿ ಬಿಟ್ಟಿಗೆ ನೋಡ್ತಾ ಜಗಲಿ ಮೇಲೆ ಹಾಗಿಲ್ಲ ಅಂದ್ರೆ ದೇವ್ರ ಹಾಡು ತೋರ್ಸ್ಯಾನ್ರಿ ಅವ ಅವತ್ತೇ ನಮ್ಮಪ್ಪ ಹೇಳ್ಬಿಟ್ಟು ಬಿಟ್ಟನ್ರಿ ಅಂದ್ರೂ ಬಿಟ್ಟಿಲ್ರಿ ಅವ ಸಬಾಬ ಅಂದ್ರೆ ಹಾಡಿಗೆ ಹೋಗೋದು ಊರಾಗ ಹಾಳಗೆ ಏನಂತಿಲ್ರಿ ಹೊರಗೆ ಹೋಗ್ಬೇಕಾದ್ರೆ ಬೈತಿದಾರ ಹೊರಗೆ ಹೋಗ್ಬೇಕಾದ್ರೆ ಬೈತಿದ್ದ ಹಂಗೆ ಮಾಡ್ಕೊತ ಹೋಗ್ತಿದ್ದ. ಮುಂದೆ ಗುರುನಾಥನ ಆಶೀರ್ವಾದ ನಮ್ಗೆ ಆಯ್ತು ರೀ ಕೆನ್ಸರ ಮುತ್ತನ ಆಶೀರ್ವಾದ ಆಯಿತು. ಮಗನೇ ಜಗತ್ತಿನ ಜೈಬೇರ್ ಹಿಡ್ತಿದ್ದಿ ನೀನು ಬಿಡಬೇಡ ನೀ ಬೈದಾನಂತೆ ಮನಸ್ಸಿಗೆ ಹಚ್ಕೋಬೇಡ ಮನಸ್ಸಿಗೆ ಹಚ್ಕೊಂಡು ಮನ್ಕೋಬೇಡ ನೀ ಬಂಡಾರದಿಂದ ನೀ ಉದ್ಧಾರ ಆಗ್ತಿ ನಾ ಕಳ್ಳ್ಯಾಗ ನಿನಗೆ ಜನ ನಿನಗೆ ಮಸ್ತಾರ ಅಂತೇಳಿ ಹಂಗೆ ತಿಡ್ತಾರೆ ಹೋಗೋ ಮಗನೇ ಅಂತ ಆಶೀರ್ವಾದ ಮಾಡಿಬಿಟ್ರೆ ನನಗೆ. ಅದು ನಾನು ಒಂದು ಮುತ್ಯಾಗ ಪಂತ್ ತೊಟ್ಟಿದ್ದಾರೆ ಅವಾಗ ಬಿಟ್ಟು ಬರೋ ಟೈಮ್ದಾಗ ಏನಪ್ಪ ಅಂತಂದ್ರೆ ಕರೆ ನೀ ಸತ್ತುಳು ದೇವ್ರಿದ್ದಪ್ಪ ಅಂತಂದ್ರೆ ಸತ್ತುಳು ದೇವ್ರಿದ್ದ ನನಗೆ ಹಾಡೋ ಟೈಮ್ದಾಗ ನಾವು ಜರ ಮಂದಿ ನನಗೆ ಕಾಡ್ಸಿದ್ರು ಅವಾಗ. ಹಾಡೋ ಟೈಮ್ದಾಗ ಇನ್ನೊಂದು ಏನು ಹಾಡ್ತಿದ್ದಿ ಇನ್ನೊಂದು ಕ್ವಾಣೆ ಅಂತ ದನಿ ತೊಗೊಂಡು ಇನ್ನೊಂದು ದನಿ ಇಲ್ಲ ಮಣ್ಣಿಲ್ಲ ಸುಮ್ಮನೆ ಹಾಳು ಬರ್ತೈತೆ ಬೈದರು. ಹಾಡೋರಿಗೆ ಒಬ್ರು ಕಾಡೋರು ಇರ್ತಾರೆ ಹ್ಞೂ ರೀ ಆ ಟೈಮ್ದಾಗ ನಾ ಅಂದೆ ರೀ ಕೆಸರ ಮುತ್ಯಾಗ ಅದ್ರ ನಿಂತು ಹೇಳಿದೆ ನಾನು ನೀ ಕರೆ ದೇವ್ರಿದ್ದಪ್ಪ ಅಂತಂದ್ರೆ ಕರೆ ನೀ ದೇವ್ರಿದ್ದಪ್ಪ ಅಂದ್ರೆ ನನಗೆ ಒಂದು ದನಿ ಕೊಡ್ಬೇಕು ಒಂದು 4 ಮಂದಿ ನಿಂದ್ರಾಗ ಮಾಡ್ಬೇಕು ಒಂದು ಅಂತೇಳಿ ಇದೇನು ದೇವ್ರು ನನ್ನ ಭೇಟಿಯಾಗೋಕ್ಕಿಂತ ಮೊದಲೊಂದು ಮಾತು ಅಂದಿದ್ದೆ ನಾ. ಇದನ್ನು ದೇವ್ರೇನು ನಮಗೆ ಬಂದು ಪ್ರತ್ಯಕ್ಷ ಆಗೋದಕ್ಕಿಂತ ಮೊದಲೊಂದು ಈ ಮಾತು ಅಂದಿದ್ದೆ ನಾನು. ಗುಡಿಯಾಗ ಹಾಡೋ ಟೈಮ್ದಾಗ ಬೈಯೋ ಟೈಮ್ದಾಗ ಇವರು ಬೈಯೋರು ಮನ್ಯಾಗೂ ಬೈತಿದ್ರು. ಆ ಟೈಮ್ದಾಗ ಅಂದಿದ್ದೆ ನಾ ದೇವ್ರಿಗೆ ನೋಡಪ್ಪ ನೀ ಸತ್ತುಳು ದೇವ್ರು ಇದ್ದಪ್ಪ ಅಂತಂದ್ರೆ ನಾವು ದನಿ ಕೊಡ್ಬೇಕು ಇಲ್ಲ 4 ಮಂದಿಯಾಗ ನಾನು ಹೌದು ಅನ್ನಂಗೆ ನನಗೆ ಮಾಡ್ಬೇಕು ನೀನು ಮಾಡಿದಂತಂದ್ರೆ ನಿನಗೇನು ದೊಡ್ಡ ಹಬ್ಬ ಮಾಡಿದಪ್ಪ ಅಂತಂದ್ರೆ 10,000 ಹೋಗ್ಲಿಕ್ಕೆ 20,000 ಹೋಗ್ಲಿಕ್ಕೆ ಹೋದ್ಮೇಲೆ ತಂದು ಬಿಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ. ಅಂದಾಗ ಅವಾಗ ಇಟ್ಟು ಮಾತನ್ನ ಹೇಳಿದ್ದೆ ರೀ. ಮುಂದೆ ನಮ್ಮ ಅಪ್ಪರನ್ನು ಬೈದರು. ಮುಂದೆ ಶೇಂಗಾದ ಹೊಲ್ದಾಗ ಬಂದು ನನ್ನ ದೇವ್ರನ್ನ ಪ್ರತ್ಯಕ್ಷ ಆದ. ಇನ್ನೂ ದೊಡ್ಡ ಹಬ್ಬ ಮಾಡಿಲ್ಲ ಮೂರಾಗ ಅವ್ರಿಗೆ ಹೇಳಿನ್ರಿ ಆಲ್ರೆಡಿ ನಾನು. ಬೇಕಾದ್ರೂ ನಮ್ಮ ಊರವ್ರು ಕೇಳ್ಬೋದು ನೋಡ್ಬೋದು ಅವರು ದೊಡ್ಡ ಹಬ್ಬ ಮಾಡಿದ್ರಪ್ಪ ಅಂತಂದ್ರೆ 10,000 ಹೋಗ್ಲಿಕ್ಕೆ 20,000 ಹೋಗ್ಲಿಕ್ಕೆ ಅಲ್ಲಿ ಒಂದು ಹೊತ್ಮರಿ ಬಿಡ್ತೀನಿ ಅಂತ ಮಾತು ಕೊಟ್ಟಿನಿ. ಇನ್ನೂ ಒಯ್ದು ಬಿಡ್ತೀನಿ ನಾನು. ನಾವು ಹಬ್ಬ ಯಾಕೆ ಮಾಡೋಕೆ ಅವರು ಏನಕ್ಕೆ ಮಾಡೋಕೆ ಅವರು 10,000 ಹೋಗಲಿ 20,000 ಹೋಗಲಿ ಒಂದು 50 ಮಂದಿ ಉಣೋವಂಥದ್ದು ಒಂದು ಮರಿ ಒಯ್ದು ಅದು ಏನದು ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೀನಿ ಅಂತೇಳಿ ಇನ್ನೊಂದು ಅವ್ರಿಗೆ ಮೊದಲು ಮಾತು ಕೊಡ್ತೀನಿ ಇನ್ನೂ ಕೊಡ್ತೀನಿ ಅವ್ರಿಗೆ. ಅವನಿಂದ ನನಗೇನು ಕಮ್ಮಿ ಆಗಿಲ್ಲ. ಜಗತ್ತಿನೊಳಗೆ ಮಾಡ್ಯಾನ ದೇವ್ರ ಆಶೀರ್ವಾದ ನಮ್ಮ ಮ್ಯಾಲ ಆಗ್ಯಾದ್ರಿ. ಏನಿಲ್ರಿ ನನಗೆ ಯಾರೂ ಯಾವ ಗುರುಗಳಿಲ್ಲ ಏನಿಲ್ರಿ. ಅವೇನು ಚಂದಪ್ಪ ಮಸ್ತರ್ತೇನೋ ಅವನಲ್ಲ ಅವನೇ ನಮ್ಗೆ ಹೇಳ್ಕೊತ ಬಂದ. ಏನು ವಾದ ಬೀದಿ ಆದ್ರ ಪ್ಲೇನೆ ಅಲ್ಲಿದೇನು ಚಾಲು ಮಾಡೀನಿ ರೀ. ಹಂಗೆ ನಮ್ಗೆ ಹೇಳ್ಕೊತ ಮಾಡ್ಕೊತು ಹಿರಿಯರ ಸಂಗಟ ಚರ್ಚೆ ಮಾಡ್ಕೊತ ಪದ ಬರ್ಕೋತು ಎಲ್ಲ ನಿಮ್ಮಂಥರ ಸಂಗಟ ಹಂಗೆ ಚರ್ಚೆ ಮಾಡ್ಕೋತು ಈ ಮೆಟ್ಟಿಗೆ ಬಂದು ನಿಂತಿರಿ ನಾವು. ಇಲ್ರಿ ಸಾಹಿತ್ಯ ಬರಿಬೇಕಾದ್ರೆ ಒಂದು ಗುರುವಿನ ಆಶೀರ್ವಾದ ಬೇಕು
ಇಲ್ಲ ಯಾರು ಹಿರಿಯರು ನಿಮ್ಗೆ ಸಾಹಿತ್ಯ ಹೇಳಿರ್ಬೇಕು ಯಾ ಇಲ್ಲ ಶಿಕ್ಷಣ ಕಲ್ತಿರ್ಬೇಕು. ಯಾನಿಲ್ರಿ ನನಗೆ ನನ್ನ ಹೆಸರು ನನಗೆ ಬರಂಗಿಲ್ಲ ಹಾ. ಇದ್ದಂಗೆ ಹೇಳ್ಬೇಕಂದ್ರೆ ನನ್ನ ಹೆಸರು ನನಗೆ ಬರೀಲಿಕ್ಕೆ ಬರಂಗಿಲ್ಲ. ನನಗೆ ಯಾರ್ದು ಆಶೀರ್ವಾದ ನನಗೆ ಕೆಂಚರ ಮುತ್ತಿನ ಆಶೀರ್ವಾದ ನನಗೆ ಅದ ರೀ. ನನ್ನ ತಾಯಿ ಆಶೀರ್ವಾದ ನನಗೆ ಭಾಳ. ನನ್ನ ತಾಯಿ ನಾ ಏನೇ ಮಾಡಿದ್ರು ಬೈತಿದ್ಳು ಮತ್ತು ತಾಸನೆ ಕರಗ್ತಿದ್ಳು. ನನ್ನ ತಾಯಿ ಆಶೀರ್ವಾದ ಅದ. ನಮಗೆ ಕರ್ಕೊಂಡೇನು ಹಾಡ್ಯಾನ ಚಂದಪ್ಪ ಮಸ್ತರ್, ಅವನೇ ನನ್ನ ಗುರು. ಅವನು ಬಿಟ್ರೆ ಕೆಂಚರ ಮುತ್ತೆ, ಕೆಂಚರ ಬಿಟ್ಬಿಟ್ರೆ ಚಂದ ಅವನು. ಇಲ್ರಿ ಇಷ್ಟೆಲ್ಲ ಹಾಲು ಮತ್ತದು ಎಲ್ಲ ಒಂದು ಮೂಲೆ ಹೇಳ್ತೀರಲ್ಲ, ಇದು ನಿಮ್ಮ ಕತಿ ಹೇಳ್ದವ್ರು ಯಾರು? ಏನಿಲ್ಲ ಅಶೋಕಣ್ಣ, ನಾ ಏನು ಪದ ಹಿಡಿದ್ನೆ ತಿಳ್ಕೊ, ಅದು ಗುರಿನ ಆಶೀರ್ವಾದ ಏನೋ ಗೊತ್ತಿಲ್ಲ. ಆಟೋಮೆಟಿಕ್ ತಾನಕ್ಕೆ ತಾನೇ ನುಡಿ ಜೋಡಣೆ ಆತಾವ. ಆ ಕತಿನೇ ನನಗೆ ಗೊತ್ತಿರಲ್ಲ ಪದ ಆಗಿರ್ತದ ಅಲ್ಲಿ. ಅಂದ್ರೆ ಒಂಥರ ನಿಮಗೆ ಒಂದು ಗುರುವಿನ ಆಶೀರ್ವಾದ ಪದನೇ ಅವನೇ ಬರಿತಾನೆ ಅಂತೀನಿ ನಾನು. ನನ್ನ ಕೈಯಾಗೇನಿಲ್ಲ. ಅದು ಒಂದು ನುಡಿ ನಾ ಬರಿಬೇಕು ಅಂತಂದು ಹಿಡಿದಪ್ಪ ಅಂತಂದ್ರೆ ಅವು ಯಾಕಡ್ದು ಪ್ರಾಸ ಬರ್ತಾವೋ ಯಾಕಡ್ದಿಲ್ಲೋ ಅದು ಪದ ಮುಗಿತಾನೆ ನನ್ನ ತಲೆನೂ ಸುದ್ದಿರಂಗಿಲ್ಲ. ಅವು ಏನು ಮಾಡೋದು ಅವನೇ ಮಾಡ್ಬಿಡ್ತಾನೆ. ಇಲ್ರಿ ಎಷ್ಟು ಜಗತ್ತಿನಾಗೆ ಯಲ್ಲಪ್ಪ ಮಾಸ್ತರ್ ಮಂದೇವಲ್ಲ ಅಂತೇಳಿ ಜೈಬೀರ್ ಹೊಡಿಬೇಕಾದ್ರೆ ಅವನ ಆಶೀರ್ವಾದ ಇದ್ದಲೇ ಆಗ್ಯದ್ರಿ ಅಲ್ಲ. ಕೆಂಚರ ಮುತ್ತಿನ ಆಶೀರ್ವಾದ ರೀ. ನಮ್ಮ ತಾಯಿಯವ್ರದ್ದು ನಮಗೆ ಹೆಲ್ಪ್ ಐತ್ರಿ. ನಮ್ಮ ತಾಯಿ ನಾ ಹಾಡ್ಲಕತ್ತೀನಿ ಅಂದ್ರೆ ನಮ್ಮ ತಾಯಿಯವರು ನಮ್ಮ ಮ್ಯಾಲ ಭಾಳ ಕಾಳಜಿ ಬೈತಿಳ್ರಿ. ನಮ್ಮ ಅವು ಬೈಲತ್ತಪ್ಪ ಅಂತಂದ್ರೆ ನಮಗೆ ಬೈಯಾಕಿ ನಮ್ಮ ಅವು ಖುಷಿಗೆ ಎತ್ಕೊಂಡೋಕೆ ತಂದು ಹೊರಗೆ ತಂದು ಬಿಡ್ತಾರೆ ಮನೆ ಅಂದು. ಎತ್ಕೊಂಡು ಬೈಲಕತ್ತಳ ಅಂತಂದ್ರೆ ಹಂಗಾಯ್ತು ಹಿಂಗಾಯ್ತು ಬೈಲಪ್ಪ ಅಂತಂದ್ರೆ ಭಾಳ ಒಟ್ಟು ಬೈಲಕತ್ತಳ ಅಂತಂದ್ರೆ ಖುಷಿಗೆ ಹಂಗೆ ಎತ್ಕೋತಾರ, ಹಂಗೆ ಎತ್ಕೊಂಡೋಕೆ ಹೊರಗೆ ತರವ. ನಮ್ಮ ಅವ್ರು ಸಿಟ್ಟಿ ಎಳ್ದು ಬಿಡ್ತೈತೆ ಅಲ್ಲಿ. ಅಂದ್ರೆ ನಮ್ಮ ತಾಯಿಗೆ ನಾನೇ ಎತ್ಕೊಂಡ್ಬರ್ತಿದ್ದೆ ರೀ. ಎಷ್ಟು ಬೈ ನೀತಿಗೆ ಹೋಗೋಣ ಹಿಂಗೆ ಅಂಬರೀಷ್ ಹಿಂಗೆ ತೆಕ್ಕೆ ಹಿಡ್ಕೊನ ಎತ್ಕೊಂಡು ಬಂದ್ಬಿಡ ನಮ್ಮ ತಾಯಿಗೆ ಹೊರಗೆ ತಂದ್ರ ಬಿಡ್ಲೇನೆ. ನೀ ಬೈಲಕತ್ತೆ ಅಂದ್ರೆ ಪೂರ ದೂರ ಇದ್ನೇ ತನ ನಾನು ಎತ್ಕೊಂಡ್ಬರೋ ಕೂಸಿಗೆ ಎತ್ಕೊಂಡ್ಬಂದ ನಮ್ಮ ಹೋಗ. ನೀ ಬೈಯೋದು ಗಪ್ ಮಾಡಿದೆ ಅಂದ್ರೆ ಇಲ್ಲೇ ಬಿಡ್ತೀನಿ ನಿನ್ಗೆ. ಬೈಲಕತ್ತೆ ಪೂರ ರಸ್ತಾಗೆ ಹೋಯ್ತೀನಿ ಅಂತ ನಾವು ನಮ್ಮವ್ವ ಆ ಸಿಟ್ಟು ಇಳಿದು ಬಿಡ್ತೈತೆ ರೀ. ನಮ್ಮವ್ವನ ಆಶೀರ್ವಾದ ಭಾಳ ಅದ ರೀ. ಆದ್ರೆ ನಮ್ಮ ತಾಯಿ ಅಂತ ತಾಯಿ ಸಿಗಂಗಿಲ್ಲ ರೀ. ಈಗ ನಿಮ್ಮ ತಂದೆಯವರು ಪೈಲ ಬೈತಿದ್ರು ಎಲ್ಲ ಮಾಡ್ತಿರು ಹೊಲ ಮನಿ ಮಾಡತ್ ಹೇಳ್ರಿ. ಈಗ ದೇವ್ರಿಂದು ಸೇವಾ ಮಾಡಕತ್ತೀರಿ. ದೇವ್ರಿನ ಸೇವಾದಿಂದ ಏನು ಲಾಭ ಆಗೈತೆ ನಿಮಗೆ? ನಾನು ಏನೂ ತೊಂದ್ರೆ ಇಲ್ರಿ. ನನಗೆ ಏನೂ ತೊಂದ್ರೆ ಇಲ್ಲ. ನನಗೆ ಹೊಟ್ಟೆ ಇವತ್ತು ನಾ ಮಂಡಿ ಮೇಲೆ ಕೈ ಇಟ್ನಪ್ಪ ಅಂತಂದ್ರೆ ಬೆಳಿಲಾರ ಹೊಲ ಬೆಳಿತಾರೆ. ಅದು ಕೆಂಚರ ಮುತ್ಯಂದು ಬೀರ ದೇವರು ಭಂಡಾರದಿಂದ ನನಗೆ ಚಲೋ ಆದ್ರೆ ನನಗೆ ಅಂದ್ರೆ ಒಟ್ಟು ಭಂಡಾರ ಶಕ್ತಿ ಮ್ಯಾಗ ಭಂಡಾರ ಶಕ್ತಿ ನೋಡ್ರಿ. ಭಂಡಾರ ಶಕ್ತಿ ನೋಡ್ರಿ. ನನಗೇನು ಬೇಕಾದಂಥ ಮಾಡಿಸ್ತಾನಂದ್ರೂ ಅದು ನಾಟ್ಲಾರ್ದಂಥ ಶಕ್ತಿ ಹಿಂದೆ ಗುರು ಅದನ್ರಿ. ನನಗೆ ಕೆಂಚರ ಮುತ್ಯ ಅದನ್ರಿ. ನನ್ನಿಂದ ಕೆಂಚರ ಮುತ್ಯ ಬೀರ ದೇವರ ಮಾಳಿಂಗರಾಯ ನನ್ನ ತಾಯಿ ಆಶೀರ್ವಾದ ಈ ಸದ್ ಎಲ್ಲ ಮೇಳದವ್ರ ಆಶೀರ್ವಾದ ನನ್ನ ಮ್ಯಾಲ ಎಲ್ಲರೂ ಹಾಡಿ ನಮ್ಮ. ಈಗ ನಿಮ್ಮ ಶಿಶು ಮಕ್ಕಳು ಎಷ್ಟು ಮಂದಿ ಅದಾರ ರೀ? ನಾ ಹ್ಯಾಂಗತ್ತ ನಾ ಶಿಶು ಮಕ್ಕಳಲ್ಲಿ ನಾನು ಈಗ ಬೇರೆದವ್ರ ಕೈಯಾಗ ಕಲ್ತು ಪದ ತೊಗೊಂಡಾರ. ಎಲ್ಲರಿಗೂ ನನ್ನ ಶಿಶು ಮಕ್ಕಳು ಅಲ್ಲಾಗ ಬರಂಗಿಲ್ಲ. ಈ ಟೋಪಣ್ಣವ್ರು ಸದ ಒಟ್ಟು ನನ್ನ ಪದನೇ ಹಾಡ್ತಾರ. ನಮ್ಮ ಶಿಶು ಮಕ್ಕಳು ಅಲ್ಲಕ್ಕೆ ಬರಲ್ಲ. ಇವ್ರಿಗೆ ಮೊದಲು ಕಲಿಸಿ ಗುರುನೇ ಬೇರೆ ಅನ್ನ ಬರೋಬರ. ಈಗ ಮೂಗು ಮಾಡ್ದನಿಗೆ ಎಂದು ಮರಿಬಾರದು. ಮೂಗುತ್ತಿ ಭಾಳ ಮಂದಿ ಇಡೋರು ಅದಾರ. ಮೂಗು ಮಾಡ್ದನಿಗೆ ಎಂದು ಮರಿಬಾರ್ದು. ಎಲ್ಲರೂ ಕಲಿಸಿಬಿಟ್ಟು ಹೋಗ್ಯಾರ. ಅವ್ರಿಗೆ ನಾವು ಪದ ಕೊಡ್ಲಾಕೊತ್ತೀವಿ. ಎಲ್ಲರಿಗೆ ನಮ್ಮ ಶಿಶು ಮಕ್ಕಳು ಅಂತಂದ್ರೆ ಆ ದೇವ್ರು ಮೆಚ್ಚಂಗಿಲ್ಲ. ಇಲ್ರಿ ಎಷ್ಟು ಮೇಳದವ್ರು ನಿಮ್ಮಲ್ಲಿ ಬಂದು ಸಾಹಿತ್ಯ ಇದಾರೆ? ಭಾಳ ಮಂದಿ ಇದಾರೆ. ಇವ್ರಿ ಅಂತ ಲೆಕ್ಕನಿಲ್ಲ. ಅದನ್ನು ನನಗೆ ನೋಡೋಸೇಕೋಣ ಎಲ್ಲ ಹತ್ತನೇ ತಾಲೂಕು ಹುಡ್ಕೊಂಡು ಮುಗುಳ್ಕೋಡ ಹುಬ್ಳಿ ತನಕ ಫೋನ್ ಹಚ್ತಾರ. ಖರೆ ಅವ್ರಿಗೆ ವಾಟ್ಸಪ್ದಾಗೆ ಹಾಡ ಕಳಿಸೀನಿ. ಅವ್ರ ಮುಖ ಸದ್ಯಕ್ಕೆ ಅಂತ ನೋಡಿಲ್ಲ. ಅವ್ರಿಗೆ ₹1 ರೊಕ್ಕ ಕೇಳಿ ನಾನೇ ಗುರುವಿಗೆ ರೊಕ್ಕ ಕೊಡ್ಲಾರ್ದೆ ಈ ವಿದ್ಯೆ ಕೊಟ್ಟಾನ. ನಾ ಅವ್ರಿಗೆ ರೊಕ್ಕ ತೊಗೊಂಡ್ರಿ ಅಂದ್ರೆ ನಾನು ಹಾಲು ಮತ್ತು ನಾ ಮಾರ್ಕೊಂಡು ತಿನ್ನಂಗೆ ಆಗ್ತದೆ. ನನಗೆ ರೊಕ್ಕ ಬೇಕಾಗಿಲ್ಲ. ನನಗೆ ಬೇಕಾಗಿಲ್ಲ. ಅವ್ರ ರೊಕ್ಕ ಬೇಕಾಗಿಲ್ಲ. ಆ ಭಗವಂತ ನನಗೇನು ಕೊಟ್ಟೇ ಕೊಡ್ತಾನೆ. ಯಾರು ಕೆಲವೊಬ್ರು ಅನ್ಬೋದು ಎಲ್ಲ ಮಸ್ತರು ರೊಕ್ಕ ತಗೋತಾನ ಅನ್ಬೋದು, ತಗೋಂಗಿಲ್ಲ ಅನ್ಬೋದು. ಯಾರು ಎಷ್ಟೇ ತಗೊಳಕ್ಕೆ ರೊಕ್ಕ ನನಗೆ ರೊಕ್ಕ ಬೇಕಾಗಿಲ್ಲ. ನೀವು ಏನು ಒಂದು ಸಭದಾಗ ನಾನು ಹೆಸರು ಹೇಳ್ತಿಲ್ಲ, ಅದನ್ನೇ ನನಗೆ ರೊಕ್ಕ, ಅದೇ ನನಗೆ ಆಸ್ತಿ. ಇವತ್ತು ಒಂದು ಮನುಷ್ಯ ಪದ ಹಾಳಕತ್ನಂದ್ರೆ 1,000 ಕೊಡ್ತೀನಿ ಅಂದ್ರೂ ಅಲ್ಲಿ ಹೆಸರು ಎತ್ತಂಗಿಲ್ಲ ಯಾರು. 1 ಕೋಟಿ ಕೊಡ್ತೀನಿ ಅಂದ್ರೆ ಹೆಸರು ಎತ್ತಂಗಿಲ್ಲ. ಮತ್ತು ಒಂದು ಪದ ಬರೆದು ಕೊಟ್ಟಾದ್ರೆ ನಮ್ಮ ಹೆಸರು ಹಾಕೊಂಡು ಕೊಡ್ತೀವಿ, ನಮ್ಮ ಹೆಸರು ಕೊಂಡಾಡ್ತಾರ ಅನ್ಬೇಕು. ಅವ್ರ ರೊಕ್ಕ ತೊಂದೇ ಮಾಡಿ ಇದೇ ದೊಡ್ಡ ಆಸ್ತಿ ಅಂತ ತಿಳಿದಿರಿ. ನನಗೆ ರೊಕ್ಕ ಬೇಕಾಗಿಲ್ಲ. ಹಾಡೋದೊಂದೇ ದೊಡ್ಡ ಆಸ್ತಿ. ಅದೇನು ಹಾಡು ಹರಿಸ್ತಾರ ಹೆಸರು ತರ್ತಾರಲ್ಲ ಅದೇ ನನಗೆ ರೊಕ್ಕ, ಅದೇ ನನಗೆ ಆಸ್ತಿ. ನನಗೆ ರೊಕ್ಕ ಬೇಕಾಗಿಲ್ಲ. ನನಗೆ ರೊಕ್ಕ ತೊಗೊಂಡಿಲ್ಲ. ರೊಕ್ಕ ತೊಗೊಂಡಪ್ಪ ಅಂತಂದ್ರೆ ನನ್ನ ಧರ್ಮ, ನನ್ನ ಹಾಲು ಮತ್ತು ನನ್ನ ಇತಿಹಾಸ ಮಾರ್ಕೊಳ್ತೀನಿ. ನಂಗೆ ಆತ ನನಗೆ ರೊಕ್ಕ ಬೇಕಾಗಿಲ್ಲ.
ಒಟ್ಟು ನೀವು ಧರ್ಮ ಬೆಳೆಸ್ಬೇಕಂತೇಳಿ ಸಾಹಿತ್ಯ ರೊಕ್ಕ ಬೇಕಾಗಿಲ್ಲ. ಎಷ್ಟು ಮಂದಿ ಯಾಕೆ ಬಿಡ್ಲಕ್ಕ ಅವ್ರು ಕೊಡೋದು ಒಂದು ಧರ್ಮದ ನಮ್ಮದು. ನನ್ನ ಕೆಸರ ಮುತ್ತೆ ಏನು ಹೇಳೇನಪ್ಪ ಅಂತಂದ್ರೆ ಯಾರು ಏನು ಬಿಡ್ತಾರೆ ಕೊಡು ಹೊರತಾಗಿ ಅವ್ರಿಗೆ ಕೈ ಚಾಚಬೇಡತ್ತ ನಾನು. ಒಟ್ಟು ಕೊಡೋ ಧರ್ಮ ಯಾವ್ದು ಕೈ ಚಾಚೋ ಧರ್ಮ ಅಲ್ಲ ನಿಮ್ಮದು. ನಾ ಸಾಲಿ ಕಲಿಲ್ಲದೆ ನನಗೆ ಎಷ್ಟು ಹೆಸರು ತಂದಾನಪ್ಪ ಅಂತಂದ್ರೆ ನನಗೆ ಬೇಕಾಗಿಲ್ಲ ನಮ್ಮ. ರೊಕ್ಕ ತೊಗೊಂಡ್ರು ಪದ ಕೊಡೋ ನಾವು ರೊಕ್ಕ ಕೊಡ್ತೀನಿ ಅಂದ್ರೆ ಅವ್ರಿಗೆ ಪದ ಕೊಡಂಗಿಲ್ಲ ನಾನು. ರೊಕ್ಕ ಕೊಡಲಾರ್ದೆ ಅವ್ರ ಪದ ಒಯ್ಯಲಕ್ಕ ಕೊಡ್ತೀನಿ. ಅದು ರೊಕ್ಕ ನನಗೆ ಬೇಕಾಗಿಲ್ಲ. ಬಟ್ ನಾಡಿ ಮ್ಯಾಗ ಹಾಡಿ ಹರಿಸ್ರಿ ಅಂತೇಳಿ ನೀವು ಇದು ಬಿಡ್ರಿ ಬೆಳೆಸ್ರಿ. ಬೀರ್ ದೇವರ ಮಾಳಿಂಗರಾಯ ಗುರು ರೇವಣ ಸಿದ್ದೇಶ್ವರ ಅವರು ಏನು ಪವಾಡಗಳು ಮಾಡ್ಯಾರ. ನಮಗೆ ಶಾಸಿಕಾಳು ನೋಡಿ ಸಿಕ್ಕಿಲ್ಲ. ರಗಡ್ ಸಾಕಾಗಷ್ಟು ಗಳಿಸಿಟ್ರು ಅವರು. ಅವ್ರು ಹಾಡಿ ಹರಿಸ್ರಿ. ನಿಮ್ಮ ಊರ ಹೆಸರು ಬರ್ತದ, ನಿಮ್ಮ ಹೆಸರು ಬರ್ತದ, ನಿಮ್ಮ ದೇವ್ರ ಹೆಸರು ಬರ್ತದ. 4 ಊರಾಗ ನಿಮ್ಮದು ಏನಪ್ಪ ಅಂತಂದ್ರೆ ಹೆಸರು ಕೊಂಡಾಡ್ತಾರ. ಅದನ್ನೇ ಒಂದು ನೀವೇನಪ್ಪ ಅಂತಂದ್ರೆ ಮಾಡ್ಕೊಂಡು ಹೋರಿಪ್ಪ ಅಂತ ಅನ್ನೋದೇ ನಾನು ಹೇಳೋದು ಒಂದೇ ಉದ್ದೇಶದ. ಮದ್ದು ಬಿಟ್ಟು ಏನಿಲ್ಲ ನನಗೆ. ರೊಕ್ಕ ಬೇಕಿಲ್ಲ, ನನಗೆ ರೂಪಾಯಿ ಬೇಕಾಗಿಲ್ಲ ನನಗೆ. ಹೌದು ಸರ್. ಸತ್ರ ಏನೂ ಬರಂಗಿಲ್ಲ. ಬರಂಗಿಲ್ಲ ರೀ. ಬರೋದೇನು ಮನುಷ್ಯಾಗ ಒಳ್ಳೇದು ಕೆಟ್ಟದ್ದು ಒಂದೇ ಬರ್ತದೆ. ಎರಡೇ ರೀ. ನಮ್ಮ ಕರ್ಮ ಇಷ್ಟೇ ಬರ್ತಾರೆ ನಮ್ಮ ಸಂಘ ಅಷ್ಟು. ನಾವು ಒಳ್ಳೇದು ಮಾಡಿದೆವಪ್ಪ ಅಂತಂದ್ರೆ ಚಲೋ ಇದ್ದಪ್ಪ ಮನುಷ್ಯ ಅಂತಾರೆ. ಕೆಟ್ಟದ್ದು ಮಾಡಿದೆವಪ್ಪ ಅಂತಂದ್ರೆ ಅವು ಸತ್ತಿದೆ ಚಲೋ ಅಂತಾರೆ. ನನಗೇನು ಆಸೆ ಇಲ್ಲ ನನಗೆ. ಈಗ ಯಾರು ನನಗೆ ಕೆಲವೊಬ್ಬರು ವೈರಿರಲಿ, ಕೆಲವೊಬ್ಬರು ಚಲೋ ಇರಲಿ, ಎಲ್ಲರೂ ನನಗೆ ನನ್ನವರೇ. ನನ್ನ ಹೆಸರು ನಿಮ್ಮ ಪುಣ್ಯದಿಂದ, ರೇವಣ ಸಿದ್ಧ ಮುತ್ಯನ ಆಶೀರ್ವಾದದಿಂದ, ಕೆಂಚರ ಮುತ್ಯನ ಆಶೀರ್ವಾದದಿಂದ, ಮುತ್ಯರಂಥವ್ರ ಆಶೀರ್ವಾದದಿಂದ ನನ್ನ ಹೆಸರು ಎಲ್ಲ ಕಡೆ ಆಗ್ಯದ. ನನಗೆ ರೇವಣ ಸಿದ್ಧ ಮುತ್ಯ ಕೆಂಚರ ಮುತ್ಯ ಇವತ್ತೇ ಕರ್ಕೊಂಡ್ರು ನನಗೆ ಒಟ್ಟೆ ನನಗೆ ಸಿಟ್ಟಿಲ್ಲ. ಯಾಕೆ ಮಸ್ತಾರ ಹಿಂಗೆ ಮಾತಾಡ್ತಾರೆ. ಆಸೆ ಅನ್ನೋದು ಉಳಿದಿಲ್ರಿ. ನನಗೇನು ಆಸೆ ಇಲ್ಲ. ಇವತ್ತೇ ಕರ್ಕೊಂಡ್ರು ನನಗೆ ಸಂತೋಷ ಅದ. ಆರಾಮ್ಸರಿ ಬಾರಪ್ಪ ಅಂತಂದ್ರೆ ನಾವು ಹೋಲಕ್ಕೆ ರೆಡಿ ಇರ್ತೀನಿ. ನನಗೆ ಒಂದು ಏನು ಆಸೆಯಪ್ಪ ಅಂತಂದ್ರೆ ಎಲ್ಲರೂ ಹಾಡಿಕೆಯವ್ರು ಕೇಳ್ಬೋದು. ಇದನ್ನ ಕೇಳಪ್ಪ ಅಂತಂದ್ರೆ ಒಂದು ಮಾತೇನು ಎಲ್ಲ ಹಾಡಿಕೆಯವ್ರಿಗೆ ವಿನಂತಿ ಮಾಡಿ ನಾ ಏನು ಹೇಳ್ತೀನಪ್ಪ ಅಂತಂದ್ರೆ ಅಶೋಕನ ಒಂದು ಆಸೆ ಒಂದು ಉಳ್ದದ. ನಮ್ದು ಏನು ಆಸೆ ಅದಂತಂದ್ರೆ ನಾಳೆಗೆ ನನಗೆ ಇವತ್ತೇ ಕೆಂಚರ ಮುತ್ಯ ಕರ್ಕೊಲಿ, ನಾಳೆಗೆ ಕರ್ಕೊಲಿ, ಮುಂದೆ 20 ವರ್ಷ ಮೇಲೆ ಕರ್ಕೊಲಿ, 10 ವರ್ಷ ಮೇಲೆ ಕರ್ಕೊಂಡಪ್ಪ ಅಂತ ಅವನ ಪಾದಕ್ಕೆ ಕರ್ಕೊಂಡು ಅಂತ ತಿಳ್ಕೊ. ಕರ್ಕೊಂಡು ಅಂತಂದ್ರೆ ನಂದು ಏನಪ್ಪ ಅಂತ ಕೇಳಿದ್ರೆ ಎಲ್ಲರೂ ಕಲ್ತೇನಪ್ಪ ಅಂತಂದ್ರೆ ನಮ್ಮೂರೊಳಗೆ ಜಟ್ಟಿಂಗ್ರೇಂದ ಗುಡಿ ಅದ. ಆ ಜಟ್ಟಿಂಗ್ರೇನ ಮುತ್ಯನ ಗುಡಿ ನನ್ನ ಸಮಾಧಿಗೆ ಬಡ್ದು ಹೋಗ್ಬೇಕು. ಅಲ್ಲಿ ನನ್ನ ಸಮಾಧಿ ಆಗ್ಬೇಕು. ಕರೆ ಈ ಒಂದು ಯಾಕಿಲ್ಲ ಆಗ್ಬೇಕಪ್ಪ ಅಂತಕ್ಕೆ ಅಂದ್ರೆ ತಿಳ್ಕೊ. ಯಾರಿಗೂ ನಾ ತೊಂದರೆ ಮಾಡಂಗಿಲ್ಲ. ಅಲ್ಲಿ ಯಾರಿಗೂ ತೊಂದರೆ ಮಾಡಂಗಿಲ್ಲ. ಒಂದು ಏನ್ರಿ ಒಂದು ದೇವ್ ಆಗೋದಕ್ಕೆ ಹಿಂಗೇನು ಕಲ್ಪನಾ ಯಾರನ್ನೂ ಕಲ್ಪನಾ ಇಟ್ಕೋಬೇಡ್ರಿ. ನಾ ಸಾಧ್ಯನಿಲ್ಲ. ಗುರುನಾಥ ಇನ್ನೂ ಬೇಡ್ಕೋತೀನಿ, ಅದೇನು ಮಾಡಬೇಡಪ್ಪ ಅಂತೇಳಿ. ಅದು ನನಗೇನು ಬೇಕಾಗಿಲ್ಲ. ನಂದು ಉಸಿರು ಹೋಯ್ತಪ್ಪ ಅಂತಂದ್ರೆ ನಮ್ಮೂರು ಜಟ್ಟಿರೇನ ಗುಡಿ ಅಂಗಳಾಗ ಗುಡಿ ಬಾಜುಕೇನಪ್ಪ ಅಂತಂದ್ರೆ ನನ್ನ ಒಂದು ಸಣ್ಣದು ಸಂಬಂಧಿ ಅಲ್ಲಿ ಆಯ್ತಪ್ಪ ಅಂತಂದ್ರೆ ಅದೊಂದು ಆಸೆ ಆಯ್ತು ನಮ್ಮದು. ಹೇಳ್ಕೊತೀನಿ. ಇದು ಬಿಟ್ಟು ಏನಿಲ್ಲ ನನಗೆ.